ಇನ್ನು ಜೋಳ ಸಂಗ್ರಹಿಸಿಟ್ಟಿರುವಂತಹ ಗೋಡೌನ್ಗೆ ಕಾಲಿಡೋದಕ್ಕೂ ಸಾಧ್ಯ ಇಲ್ಲ. ಎಷ್ಟರ ಮಟ್ಟಿಗೆ ಅಂದ್ರೆ ಒಳಗೆ ಕಾಲಿಟ್ರೆ ಘಾಟೇ ಘಾಟು. ಕೈ ಇಟ್ಟಲ್ಲೆಲ್ಲ ಹುಳುಗಳ ರಾಶಿ, ನಿಲ್ಲೋಕೂ ಆಗದಂತಹ ಪರಿಸ್ಥಿತಿ. ಮೈಕೈ ತುರಿಕೆ ಆಗುತ್ತೆ, ಕೆಮ್ಮು. ಅಂದ್ರೆ 1 ಕೆಜಿ ಜೋಳದಲ್ಲಿ ಅರ್ಧ ಕೆಜಿ ಬರೀ ಹುಳು ಹಾಗೂ ಹಿಟ್ಟೆ ಸಿಗುತ್ತೆ. ಗೋಡೌನ್ನಲ್ಲಿ ಸಂಗ್ರಹಿಸಿಟ್ಟಿದ್ದ 40,000 ಚೀಲ ಜೋಳದ್ದು ಇದೇ ಪರಿಸ್ಥಿತಿ ಆಗಿದೆ. ಇದೇ ಜೋಳ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಗಳ ನ್ಯಾಯಬೆಲೆ ಅಂಗಡಿಗಳಿಗೆ ಸರಬರಾಜು ಮಾಡೋಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಇನ್ನು ಗೋಡೌನ್ ಅಧಿಕಾರಿಗಳು ಇದಕ್ಕೂ ನಮಗೂ ಸಂಬಂಧ ಇಲ್ಲ, ನಾವು ರಿಲೀಸ್ ಮಾಡ್ತಾ ಇದ್ದೀವಷ್ಟೇ ಅಂತ ಉಡಾಫೆಯ ಉತ್ತರವನ್ನ ಕೊಟ್ಟು ಜಾರಿಕೊಳ್ತಿದ್ದಾರೆ. 3 ತಿಂಗಳಲ್ಲಿ ರಿಲೀಸ್ ಮಾಡಬೇಕಾಗಿದ್ದ ಜೋಳವನ್ನ 1 ವರ್ಷದ ನಂತರ ಹಾಳಾದ ಬಳಿಕ ಪಡಿತರದಾರರಿಗೆ ನೀಡೋಕೆ ಮುಂದಾಗಿದ್ದಾರೆ. ನಾಗರಿಕರ ಸರಬರಾಜು ಇಲಾಖೆಯಿಂದ ಪಡಿತರದಾರರಿಗೆ ವಿತರಣೆ ಮಾಡ್ತಕ್ಕಂಥ ಏನು ಜೋಳದ ಗೋಡನ್ ಇತ್ತು, ಮತ್ತೊಂದು ಗೋಡನಲ್ಲಿ ನಾನು ಇದೀನಿ. ಇದೀಗ ಎಲ್ಲವೂ ಕೂಡ ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೀನಿ ಎಷ್ಟು ಪ್ರಮಾಣದಲ್ಲಿ ಜೋಳ ಹಾಳಾಗಿ ಹೋಗಿದೆ ಅಂದರೆ ಇದೆಲ್ಲವೂ ಕೂಡ ನೀವು ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಂದ್ರೆ ಇವೆಲ್ಲವೂ ಕೂಡ ಹುಳ, ಅಂದರೆ ಇಷ್ಟೊಂದು ಪ್ರಮಾಣದ ಹುಳ ಆಗಿರುವಂತಹ ಜೋಳವನ್ನೇ ಇದೀಗ ಪಡಿತರದಾರರಿಗೆ ಸರಬರಾಜು ಮಾಡುವಂಥ ಕೆಟ್ಟ ಪರಿಸ್ಥಿತಿ ಬಳ್ಳಾರಿ ಜಿಲ್ಲೆಯಲ್ಲಿ ನಿರ್ಮಾಣವಾಗಿದೆ. ಬಳ್ಳಾರಿ ಜಿಲ್ಲೆಯ ಪ್ರತಿಯೊಂದು ಪಡಿತರ ಅಂಗಡಿಗಳಿಗೂ ಸಹಿತ ಇದೇ ಜೋಳವನ್ನು ಇಲ್ಲಿಂದ ಸರಬರಾಜು ಮಾಡ್ತಾರೆ. ಈ ಒಂದು ಜೋಳವನ್ನು ಪಡಿತರ ಅಂಗಡಿಗಳ ನಂತರದಲ್ಲಿ ಪಡಿತರದಾರಿಗೂ ಕೂಡ ವಿತರಣೆ ಮಾಡ್ತಾರೆ. ಉಪಲೋಕಾಯುಕ್ತರು ಬಿ ವೀರಪ್ಪ ಅವರು ಇದೇ ಒಂದು ಗೋಡನ್ಗೆ ವಿಸಿಟ್ ಮಾಡಿದ್ರು. ಇಲ್ಲಿನ ಅವ್ಯವಸ್ಥೆಯನ್ನು ಕಂಡು ಸಾಕಷ್ಟು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದ್ರು. ಆದರೆ ಅದಾದ ನಂತರದಲ್ಲಿಯೂ ಸಹಿತ ಅಧಿಕಾರಿಗಳು ಎಚ್ಚೆತ್ತುಕೊಂಡಿಲ್ಲ. ಇದೇ ಜೋಳವನ್ನು ಇದೀಗ ಲೋಡ್ ಮಾಡೋದ್ರ ಮೂಲಕ ಪಡಿತರ ಅಂಗಡಿಗಳಿಗೆ ಸರಬರಾಜು ಮಾಡುವಂಥ ಈ ಪರಿಸ್ಥಿತಿ ಇಲ್ಲಿ ನಿರ್ಮಾಣವಾಗಿದೆ. ನಾನು ಅಂದರೆ ನಿಜಕ್ಕೂ ಕೂಡ ಇಲ್ಲಿ ನನಗೆ ನಿಲ್ಲಕ್ಕೂ ಕೂಡ ಸಾಧ್ಯ ಆಗ್ತಿಲ್ಲ, ಅಂದರೆ ಅಷ್ಟೊಂದು ಪ್ರಮಾಣದಲ್ಲಿ ಘಾಟ್ ಇದೆ. ಆದರೆ ಅನಿವಾರ್ಯ ಪರಿಸ್ಥಿತಿಯಲ್ಲಿ ನಾನು ಇದನ್ನು ತೋರಿಸಲೇಬೇಕಾಗಿರ್ತಕ್ಕಂಥ ಅನಿವಾರ್ಯತೆ ಇರೋದ್ರಿಂದ ಇದನ್ನು ಎಕ್ಸ್ಪೋಸ್ ಮಾಡ್ತಾ ಇದ್ದೀನಿ. ಇವೆಲ್ಲವೂ ಕೂಡ ಚೀಲಗಳು, ಇದೇ ಚೀಲಗಳನ್ನು ಇದೀಗ ಗಾಡಿಯಲ್ಲಿ ಲೋಡ್ ಮಾಡಿರುವಂಥದ್ದು. ಆ ಒಂದು ಗಾಡಿಗಳಲ್ಲಿ ಹಾಕೋದ್ರ ಮೂಲಕ ಇವುಗಳನ್ನು ಪಡಿತರ ಅಂಗಡಿಗೆ ಸರಬರಾಜು ಮಾಡ್ತಾರೆ. ಇಲ್ಲಿ ನಾನು ತೋರಿಸ್ತಾ ಹೋಗ್ತೀನಿ. ಅಂದರೆ ಈಗಾಗಲೇ ಕಂಪ್ಲೀಟ್ ಆಗಿ ತುಕ್ಕು ಹಿಡಿದಿದೆ. ನಿಜಕ್ಕೂ ಕೂಡ ನಿಲ್ಲಕ್ಕೂ ಕಷ್ಟ ಆಗ್ತಾ ಇದೆ. ಆದರೆ ಹುಳ ಹಿಡಿದಿರುವಂಥದ್ದು ಒಂದು ಕಡೆಗೆ, ಮತ್ತೊಂದು ಕಡೆಗೆ ಕಂಪ್ಲೀಟ್ ಆಗಿ ಅಂದರೆ ಎಲ್ಲವೂ ಕೂಡ ಪೌಡರ್ ಆಗಿ ಹೋಗಿದೆ. ಜೋಳ ಎಲ್ಲವೂ ಕೂಡ ಪೌಡರ್ ಆಗಿ ಹೋಗಿದೆ. ಇದೇ ಜೋಳವನ್ನು ಇದೀಗ ಗಾಡಿಗಳಿಗೆ ಲೋಡ್ ಮಾಡೋದ್ರ ಮೂಲಕ ಪಡಿತರದಾರರಿಗೆ ವಿತರಣೆಯನ್ನು ಮಾಡ್ತಾರೆ. ಇದೇ ಜೋಳವನ್ನು ಪಡಿತರದಾರರು ಸ್ವೀಕಾರ ಮಾಡಬೇಕು. ಇದೇ ಜೋಳವನ್ನು ಅವರು ತದನಂತರದಲ್ಲಿ ಒಂದಿಷ್ಟನ್ನು ಕ್ಲೀನ್ ಮಾಡಿ ತಿನ್ಬೇಕಂದ್ರೆ ಅರ್ಥದಲ್ಲಿ ಒಂದೇ ಅರ್ಥದಲ್ಲಿ ಹೇಳೋದಾದ್ರೆ 1 ಕೆಜಿ ಜೋಳಕ್ಕೆ ಹೆಚ್ಚು ಕಡಿಮೆ ಅರ್ಧ ಕೆಜಿ ಪೌಡ್ರ್ ಬರುತ್ತೆ, ಅರ್ಧ ಒಂದು 3/4 ಕೆಜಿ ಹುಳಗಳು ಬರುತ್ತೆ. ಅಂಥ ಪ್ರಮಾಣದ ಜೋಳವನ್ನು ಬಳ್ಳಾರಿಯ ಆಹಾರ ನಾಗರಿಕ ಸರಬರಾಜು ಇಲಾಖೆ ಅಧಿಕಾರಿಗಳು ಪಡಿತರದಾರರಿಗೆ ವಿತರಣೆಯನ್ನು ಮಾಡ್ತಾ ಇದ್ದಾರೆ. ಇಷ್ಟಿದ್ರೂ ಸಹಿತ ಇಲ್ಲಿ ಈ ರೀತಿಯ ಕೆಟ್ಟ ಅವ್ಯವಸ್ಥೆ ಇದೆ. ಏನು ಗೋಡನ್ ಇತ್ತು, ಆ ಒಂದು ಗೋಡನ್ನಲ್ಲಿ ಶೇಖರಿಸಿಟ್ಟಿರ್ತಕ್ಕಂಥ ಜೋಳವನ್ನು ಸರಿಯಾದ ಪ್ರಮಾಣದಲ್ಲಿ ಶೇಖರಿಸಿಡಬೇಕಾಗಿತ್ತು. ಇಲ್ಲೆಲ್ಲ ಈ ರೀತಿಯ ಅವ್ಯವಸ್ಥೆ ಆಗಿದೆ. ಇಷ್ಟೊಂದು ಜೋಳಗಳು ಹಾಳಾಗಿ ಹೋಗಿದೆ. ಈ ಜೋಳವನ್ನು ರಿಪೇರಿ ಮಾಡಬೇಕು, ಕನಿಷ್ಠ ಸೌಜನ್ಯವನ್ನು ಕೊಡಲಿಕ್ಕೆ, ಆದರೆ ಈ ಜನರು ತಿನ್ನಲಿಕ್ಕೆ ಇದನ್ನು ಯೋಗ್ಯವಲ್ಲ ಅನ್ನುವಂಥ ಅರಿವಿದ್ರೂ ಸಹಿತ ಇದೇ ಜೋಳವನ್ನು ಇದೀಗ ಸರಬರಾಜು ಮಾಡ್ತಾ ಇದ್ದಾರೆ. ಹೀಗಾಗಿ ಸಾಕಷ್ಟು ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿ ವೀರಪ್ಪ ಅವರು ಸಹಿತ ಇಲ್ಲಿರ್ತಕ್ಕಂಥ ಸಿಬ್ಬಂದಿಗಳ ಮೇಲೆ, ಅಂದರೆ ಅಧಿಕಾರಿಗಳ ಮೇಲೆ ಕೆಂಡಮಂಡಲರಾಗಿದ್ರು. ಇದೆಲ್ಲವೂ ಕೂಡ ಇಷ್ಟೊಂದು ಇಲ್ಲಿ ಅಚಾತುರ್ಯ ಇದ್ದಾಗಲೂ ಸಹಿತ ಇದೇ ಜೋಳವನ್ನು ಪಡಿತರದಾರರಿಗೆ ವಿತರಣೆ ಮಾಡ್ತಕ್ಕಂಥ ಕೆಟ್ಟ ಪರಿಸ್ಥಿತಿ ಬಳ್ಳಾರಿಯಲ್ಲಿ ನಿರ್ಮಾಣವಾಗಿದೆ. ತಕ್ಷಣದಿಂದಲೇ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಜನರ ಅಂದರೆ ಯಾರು ಪಡಿತರದಾರಿದ್ದಾರೆ ಅವರ ಜೀವ ಮತ್ತು ಜೀವನವನ್ನು ಉಳಿಸುವಂಥ ಕೆಲಸಕ್ಕೆ ಮುಂದಾಗಬೇಕು. ಒಂದು ವೇಳೆ ಇಲ್ಲದೇ ಇದ್ರೆ ಇದೇ ಜೋಳವನ್ನೇನಾದರೂ ಅವರಿಗೆ ವಿತರಣೆ ಮಾಡಿದ ನಂತರದಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಅದಕ್ಕೆ ಅಧಿಕಾರಿಗಳೇ ನೇರ ಹೊಣೆಗಾರರಾಗ್ತಾರೆ. ಹೀಗಾಗಿ ಅಧಿಕಾರಿಗಳು ತಕ್ಷಣದಿಂದಲೇ ಎಚ್ಚೆತ್ತುಕೊಂಡು ಇಲ್ಲಿಂದೇನು ಸರಬರಾಜು ಮಾಡ್ತಾ ಇದ್ದಾರೆ ಈ ಒಂದು ಜೋಳವನ್ನು, ಇದನ್ನು ನಿಲ್ಲಿಸುವಂತ ಕೆಲಸಕ್ಕೆ ಮುಂದಾಗಬೇಕಾಗಿದೆ. ಕ್ಯಾಮರಾಮನ್ ಚೇತನ್ ಕುಮಾರ್ ಜೊತೆ ಅಮರೀಶ್ ಹೊಮ್ಮಿನಾಳ, ಪಬ್ಲಿಕ್ ಟಿವಿ, ಬಳ್ಳಾರಿ. ನಾವು ಇಲ್ಲಿ ನಮ್ಮ ನಿಗಮದ ಮೂಲ ಕರ್ತವ್ಯ ಏನಪ್ಪ ಅಂದರೆ ನಾವು ಸರಕುಗಳನ್ನು ದಾಸ್ತಾನು ಮಾಡಿಕೊಳ್ಳುವುದು. ದಾಸ್ತಾನು ಮಾಡಿಕೊಂಡು ವಿತಿನ್ ಲಿಮಿಟೆಡ್ ಟೈಮಲ್ಲಿ ಸರಕನ್ನು ದಾಸ್ತಾನು ಮಾಡಿರುವಂತಹ ಇಲಾಖೆಗಳಿಗೆ ವಿತರಣೆ ಮಾಡುವುದು. ಬಟ್ ಏನಂದರೆ 2023-24ನೇ ಸಾಲಿನ MSP ಯೋಜನೆ ಅಡಿಯಲ್ಲಿ ನಮ್ಮ ಒಂದು ಗೋದಾಮಿಗೆ ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಮಂಡಳಿಯವರಿಂದ ಜೋಳದ ಸರಕು ದಾಸ್ತಾನಾಗಿರುತ್ತದೆ. ನಾವು ದಾಸ್ತಾನು ಮಾಡಿಕೊಂಡ ನಂತರ ಉಗ್ರಾಣ ರಸೀದಿಯಲ್ಲಿ ಪರ್ಟಿಕ್ಯುಲರ್ ಆಗಿ ನಾವು 3 ಮಂತ್ಸ್ ಅಂತ ಪೀರಿಯಡಲ್ಲಿ ಬರ್ಕೊಟ್ಟಿರ್ತೀವಿ. ಅವ್ರಿಗೆ ಬಾಂಡಲ್ಲಿ ಪರ್ಟಿಕ್ಯುಲರ್ ಟೈಮ್ ಮೆನ್ಷನ್ ಮಾಡಿರ್ತೀವಿ, ಡೇಟ್ ಮೆನ್ಷನ್ ಮಾಡಿರ್ತೀವಿ. ಬಟ್ ವಿತಿನ್ ಟೈಮ್ ನಮಗೆ ರಿಲೀಸಿಂಗ್ ಆರ್ಡರ್ಗಳನ್ನು ರವಾನಿಸಿರುವುದಿಲ್ಲ. ಬಟ್ ಆದರೂ ಕೂಡ ನಾವು 3 ಮಂತ್ಸಿಂದ